श्रीराम समर्थ. वक्रतुंड महाकाय सूर्यकोटि समप्रभ निर्विघ्नं कुरु मे देव सर्वकार्येषु सर्वदा. गुरुर्ब्रह्मा गुरुर्विष्णुः गुरुर्देवो महेश्वरः गुरुः साक्षात् परब्रह्म तस्मै श्री गुरवे नमः. ವಿದೇಹಾಪರಿ ಚಾಲವೂನಿ ಪ್ರಪಂಚ ಮುಮುಕ್ಷು ಜನಾಲಾಗಿ ಅಧ್ಯಾತ್ಮ ಚರ್ಚಾ ಕರೋನಿ ಬಹುಲೋಕಜೆ ಮೇಳವೀತಿ. ನಮಸ್ಕಾರತ್ಯಾ ಬ್ರಹ್ಮ ಚೈತನ್ಯ ಮೂರ್ತಿ ಅಲಂಕಾಪುರಿ ಪುಣ್ಯ ಭೂಮಿ ಪವಿತ್ರ ತಿಥೇ ನಾಂದತೋ ಜ್ಞಾನ ರಾಜ ಸುಪಾತ್ರ ತಯಾ ಆಠವೀತಾ ಮಹಾಪುಣ್ಯ ರಾಶಿ. नमस्कार माझा सद्गुरु श्री ज्ञानेश्वराशी. सद्गुरुनाथ महाराज की जय. जय जय रघुवीर समर्थ. श्रीराम समर्थ. जय जय रामकृष्ण हरी. श्री ज्ञानेश्वरी अध्याय 1 अर्जुन विषाद योग ಸಂಪುಟ 58. ಬಹುತ ಕರುಣಿ ಕೌರವ ಹೇ ಆತುರ ದುಸ್ವಭಾವ ವಾಟಿವಾ ವೀಣಹಾವ ಬಾಂಧಿತಿ ಝುಂಜಿ. ವಿಶೇಷವಾಗಿ ಕೌರವರು ಅತ್ಯಂತ ಆತುರ ಹಾಗೂ ದುಷ್ಟರು. ಪರಾಕ್ರಮವಿಲ್ಲದೆ ಇವರು ಯುದ್ಧದ ಹವ್ಯಾಸ ಹೊಂದಿರುವರು. ವಿಶೇಷವಾಗಿ ಹೇಳಬೇಕೆಂದರೆ ಈ ಕೌರವರು ಅತ್ಯಂತ ಆತುರರು ಹಾಗೂ ದುಷ್ಟ ಸ್ವಭಾವದವರಾಗಿರುತ್ತಾರೆ. ಇವರಲ್ಲಿ ಯಾವುದೇ ಪರಾಕ್ರಮವಿಲ್ಲದಿದ್ದರೂ ಇವರು ಯುದ್ಧದ ಹವ್ಯಾಸ ಹೊಂದಿರುವರು. ಝುಂಜಾಚಿ ಆವಡಿ ಧರಿತಿ ಪರಿ ಸಂಗ್ರಾಮಿ ಧೀರ ನವತಿ ಹೇ ಸಾಂಗೋನಿ ರಾಯ ಪ್ರತಿ ಕಾಯ ಸಂಜಯೋ ಮಣೆ. ಯುದ್ಧದ ಹವ್ಯಾಸ ಹೊಂದಿರುವರು, ಆದರೂ ಯುದ್ಧದಲ್ಲಿ ಧೈರ್ಯವಿಲ್ಲದವರು. ಈ ರೀತಿ ರಾಜನಿಗೆ ಹೇಳಿ ಸಂಜಯನಾದರೂ ಏನು ಅಂದನೆಂಬುದನ್ನು ಕೇಳಿರಿ. ಇವರೆಲ್ಲರೂ ಯುದ್ಧದ ಹವ್ಯಾಸ ಹೊಂದಿರುವರೇನೋ ನಿಜ, ಆದರೆ ಯುದ್ಧದಲ್ಲಿ ಧೈರ್ಯವಿಲ್ಲದವರಾಗಿರುವರು. ಈ ರೀತಿಯಾಗಿ ಸಂಜಯನು ಧೃತರಾಷ್ಟ್ರನಿಗೆ ಹೇಳಿ ಮುಂದೆ ಏನೆಂದನೆಂಬುದನ್ನು ಕೇಳಿರಿ. ಸಂಜಯ ಉವಾಚ ಏವ ಮುಕ್ತೋ ಋಷಿಕೇಶೋ ಗುಡಾಕೇಶೇನ ಭಾರತ ಸೇನಯೋರುಭಯೋರ್ಮಧ್ಯೆ ಸ್ಥಾಪಯಿತ್ವಾ ರಥೋತ್ತಮಂ. ಸಂಜಯನೆದ್ದನು, ಹೇ ಭರತಕುಲೋತ್ಪನ್ನ ಧೃತರಾಷ್ಟ್ರನೇ, ಅರ್ಜುನನು ಹೀಗೆ ಅನ್ನಲು ಶ್ರೀಕೃಷ್ಣನು ಎರಡೂ ಸೈನ್ಯಗಳ ಮಧ್ಯದಲ್ಲಿ ಆ ಶ್ರೇಷ್ಠ ರಥವನ್ನು ನಿಲ್ಲಿಸಿದನು. ಐಕಾ ಅರ್ಜುನ ಇತಕೆ ಬೋಲಿಲಾ ತವ ಕೃಷ್ಣೇ ರಥು ಪೇಲಿಲಾ ದೋಹಿ ಸೈನ್ಯ ಮಾಜಿ ಕೇಲ ಉಭಾತೇಣೆ. ಕೇಳಿದೆ ಅರ್ಜುನನು ಈ ರೀತಿ ಹೇಳಿದನು. ಆಗ ರಥವನ್ನು ಒಯ್ದು ಶ್ರೀಕೃಷ್ಣನು ಎರಡೂ ಸೈನ್ಯಗಳ ಮಧ್ಯದಲ್ಲಿ ಅದನ್ನು ನಿಲ್ಲಿಸಿದನು. ಹೇ ರಾಜ, ಅರ್ಜುನನು ಶ್ರೀಕೃಷ್ಣನಿಗೆ ತನ್ನ ರಥವನ್ನು ಎರಡೂ ಸೈನ್ಯಗಳ ಮಧ್ಯದಲ್ಲಿ ಒಯ್ದು ನಿಲ್ಲಿಸಲು ಹೇಳಿದನು. ಆಗ ಶ್ರೀಕೃಷ್ಣನು ಅದನ್ನು ಎರಡೂ ಸೈನ್ಯಗಳ ಮಧ್ಯದಲ್ಲಿ ಒಯ್ದು ನಿಲ್ಲಿಸಿದನು. ಸದ್ಗುರುನಾಥ ಮಹಾರಾಜ್ ಕಿ ಜೈ. ಜೈ ಜೈ ರಘುವೀರ ಸಮರ್ಥ. ಶ್ರೀ ಪಂಢರಿನಾಥ ಮಹಾರಾಜ್ ಕಿ ಜೈ. ಜೈ ಜೈ ರಘುವೀರ ಸಮರ್ಥ.